ಪ್ರಮಾಣ ವಚನಕ್ಕೆ ಯಾಕೆ ಹೋಗ್ಲಿಲ್ಲ ಸಿದ್ದು ಮಹಾಮೌನ ಕೈಪಾಳಿಯ ಕೊತ. ಕರ್ನಾಟಕ ರಾಜಕೀಯ ಅಂದ್ರೇನೆ ಹಾಗೆ. ಇಲ್ಲಿ ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗಬಹುದು. ಪ್ರತಿದಿನವೂ ಒಂದಿಲ್ಲೊಂದು ಟ್ವಿಸ್ಟು, ಗದ್ದಲ, ಒಳಜಗಳ, ಬಣ ರಾಜಕೀಯ ನಡೆಯುತ್ತಾನೆ ಇರುತ್ತೆ, ಹೌದಲ್ವಾ? ಈಗ ತಾನೇ ನಮಗೆ ಸಿಕ್ಕಿರೋ ಲೇಟೆಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನೇತೃತ್ವದ ನೂತನ ಸಚಿವ ಸಂಪುಟ ಕೊನೆಗೂ ವಿಸ್ತರಣೆಯಾಗಿದೆ. ಬೆಂಗಳೂರಿನ ರಾಜಭವನದಲ್ಲಿ ನಡೆದ ಅದ್ದೂರಿ ಸಮಾರಂಭದಲ್ಲಿ ಒಟ್ಟು 19 ಮಂದಿ ಶಾಸಕರು ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ ಅವರು ಈ ಎಲ್ಲಾ ನಾಯಕರಿಗೆ ಅಧಿಕೃತವಾಗಿ ಪ್ರತಿಜ್ಞಾ ವಿಧಿ ಬೋಧಿಸಿದ್ರು. ಆದ್ರೆ ಕತೆ ಇಲ್ಲಿಗೆ ಮುಗಿಯಲ್ಲ ಗುರು. ಈ ಇಡೀ ಪ್ರಮಾಣ ವಚನ ಸಮಾರಂಭದಲ್ಲಿ ಪ್ರತಿಯೊಬ್ಬರ ಕಣ್ಣು ಹುಡುಕಿದ್ದು ಒಂದೇ ಒಂದು ಮುಖವನ್ನ, ಅದುವೇ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹೌದು ವೀಕ್ಷಕರೇ, ರಾಜ್ಯ ರಾಜಕಾರಣದ ಸೈಲೆಂಟ್ ಪವರ್ ಹೌಸ್ ಅಂತಾನೆ ಕರೆಸಿಕೊಳ್ತಿದ್ದ ಸಿದ್ದರಾಮಯ್ಯ ಅವರು ಈ ಅತ್ಯಂತ ಪ್ರಮುಖ ಸಮಾರಂಭಕ್ಕೆ ಕಂಪ್ಲೀಟ್ ಆಗಿ ಗೈರಾಗಿದ್ರು. ಅಷ್ಟಕ್ಕೂ ಸಿದ್ದರಾಮಯ್ಯನವರು ಈ ಫಂಕ್ಷನ್ಗೆ ಯಾಕೆ ಬರಲಿಲ್ಲ? ಡಿಕೆಶಿ ಸಂಪುಟ ರಚನೆಯಲ್ಲಿ ಯಾರ ಕೈ ಮೇಲಾಗಿದೆ? 12 ಮಂದಿ ಹಿರಿಯ ನಾಯಕರಿಗೆ ಸಚಿವ ಸ್ಥಾನ ಕೈ ತಪ್ಪಿದ್ದು ಯಾಕೆ? ಕಾಂಗ್ರೆಸ್ನ ಅಂಗಳದಲ್ಲಿ ಮತ್ತೆ ಆಂತರಿಕ ಅಸಮಾಧಾನದ ಬೆಂಕಿ ಹೊತ್ಕೊಂಡಿದ್ಯಾ? ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಕಾಂಗ್ರೆಸ್ ಸಂಪುಟ ವಿಸ್ತರಣೆಯ ಕಂಪ್ಲೀಟ್ ಇನ್ಸೈಡ್ ಸ್ಟೋರಿಯನ್ನ ಪಕ್ಕ ಆಳವಾದ ವಿಶ್ಲೇಷಣೆಯೊಂದಿಗೆ ಚರ್ಚೆ ಮಾಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೇನೇ ಚಾನಲ್ಗೆ ಹೊಸಬರಾಗಿದ್ರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ. ಫಸ್ಟ್ ನಾವಿಲ್ಲಿ ರಾಜಭವನದಲ್ಲಿ ಯಾರ್ಯಾರು ಪ್ರಮಾಣ ವಚನ ಸ್ವೀಕರಿಸಿದ್ರು ಅನ್ನೋದನ್ನ ಒಂದ್ ರೌಂಡ್ ನೋಡ್ಕೊಂಡು ಬರೋಣ ಬನ್ನಿ. ಕೊನೆ ಕ್ಷಣದವರೆಗೂ ಹೈಕಮಾಂಡ್ ಮಟ್ಟದಲ್ಲಿ ತೀವ್ರ ಗೊಂದಲ, ಗದ್ದಲ ಮತ್ತು ಚರ್ಚೆಗಳು ನಡೀತಾ ಇತ್ತು. ಹೈಕಮಾಂಡ್ ಒಂದು ಪಟ್ಟಿ ಬಿಡುಗಡೆ ಮಾಡಿದ್ರು ಸಹ ಕೊನೆ ಕ್ಷಣಗಳಲ್ಲಿ ಹಲವಾರು ಬದಲಾವಣೆಗಳಾದವು. ಕೊನೆಗೂ 19 ನಾಯಕರಿಗೆ ಅದೃಷ್ಟ ಒಲಿದು ಬಂದಿದೆ. ಇವರಲ್ಲಿ ಮೊದಲನೆಯವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದು ಮಾಜಿ ಮುಖ್ಯಮಂತ್ರಿ ದಿವಂಗತ ಧರ್ಮ್ ಸಿಂಗ್ ಅವರ ಪುತ್ರ ಜೇವರ್ಗಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರು. ಆ ನಂತರ ಒಬ್ಬರಾದ ಮೇಲೆ ಒಬ್ಬರಂತೆ ಒಟ್ಟು 19 ಮಂದಿ ನಾಯಕರು ಸಚಿವರಾಗಿ ಅಧಿಕಾರ ವಹಿಸಿಕೊಂಡ್ರು. ಆದ್ರೆ ಈ ಸಮಾರಂಭ ನಡೀತಿರುವಾಗಲೇ ಹೊರಗಡೆ ರಾಜಕೀಯ ಪಡಸಾಲೆಯಲ್ಲಿ ಒಂದಕ್ಕಿಂತ ಒಂದು ರೋಚಕ ಚರ್ಚೆಗಳು ಶುರುವಾಗಿದ್ವು. ಸ್ನೇಹಿತರೆ, ಈ ಇಡೀ ಘಟನಾವಳಿಯಲ್ಲಿ ಅತ್ಯಂತ ಪ್ರಮುಖವಾದ ಪಾಯಿಂಟ್ ಅಂದ್ರೆ ಅದು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಗೈರು ಹಾಜರಿ. ನಿಮ್ಗೆ ಗೊತ್ತಿರಬಹುದು, ಸಿದ್ದರಾಮಯ್ಯನವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬಳಿಕ ತೀರಾ ಸೈಲೆಂಟ್ ಆಗಿದ್ರು. ಯಾವುದೇ ಪ್ರಮುಖ ರಾಜಕೀಯ ಹೇಳಿಕೆಗಳನ್ನು ನೀಡದೆ ಕಂಪ್ಲೀಟ್ ಮೌನಕ್ಕೆ ಜಾರಿದ್ರು. ಜೊತೆಗೆ 2028ರ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಸ್ಪರ್ಧಿಸೋದಿಲ್ಲ ಅಂತ ಸಹ ಅವರು ಈಗಾಗಲೇ ಸ್ಪಷ್ಟಪಡಿಸಿದ್ರು. ಆದ್ರೆ ಈ ಸಂಪುಟ ವಿಸ್ತರಣೆಯ ಪ್ರಮಾಣ ವಚನ ಕಾರ್ಯಕ್ರಮದ ದಿನ ಅಂದ್ರೆ ಮಧ್ಯಾಹ್ನವೇ ಸಿದ್ದರಾಮಯ್ಯನವರು ತಮ್ಮ ತೀವ್ರ ಆಪ್ತರ ಬಳಿ ನಾನು ಪ್ರಮಾಣ ವಚನ ಸಮಾರಂಭಕ್ಕೆ ಹೋಗೋದಿಲ್ಲ ಅಂತ ನೇರವಾಗಿ ಹೇಳಿಬಿಟ್ಟಿದ್ರಂತೆ. ಆದ್ರೆ ಅವರು ಕಾರ್ಯಕ್ರಮಕ್ಕೆ ಗೈರಾಗಿದ್ದಕ್ಕೆ ನಿಖರವಾದ ಕಾರಣ ಏನು ಅನ್ನೋದು ಮಾತ್ರ ಇನ್ನೂ ಸ್ಪಷ್ಟವಾಗಿಲ್ಲ. ಇದು ಆರೋಗ್ಯದ ಸಮಸ್ಯೆಯ, ಅಥವಾ ತಮ್ಮ ಆಪ್ತರಿಗೆ ಖಾತೆ ಸಿಗ್ಲಿಲ್ಲ ಅನ್ನೋ ಬೇಸರವಾ, ಅಥವಾ ಡಿಕೆಶಿ ನೇತೃತ್ವದ ಸರ್ಕಾರದ ಕಾರ್ಯವೈಖರಿ ಮೇಲಿನ ಅಸಮಾಧಾನವಾ? ನೂತನ ಸಚಿವರ ಪದಗ್ರಹಣದಂತಹ ದೊಡ್ಡ ಸಮಾರಂಭಕ್ಕೆ ಸ್ವತಃ ಮಾಜಿ ಸಿಎಂ ಹಾಗೂ ಪಕ್ಷದ ಹಿರಿಯ ನಾಯಕರಾದ ಸಿದ್ದರಾಮಯ್ಯನವರೇ ಗೈರಾಗಿರೋದು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಒಳಗಿನ ಆಂತರಿಕ ಕಿಚ್ಚನ್ನ ಎತ್ತಿ ತೋರಿಸುತ್ತಿದೆಯಾ? ಇಂಥ ಪ್ರಶ್ನೆಗಳು ಇದೀಗ ಎಲ್ಲರನ್ನು ಕಾಡತೊಡಗಿವೆ. ಇಲ್ಲಿ ಎಲ್ಲರಿಗೂ ಆಶ್ಚರ್ಯ ತಂದಿರೋ ಅಸಲಿ ಮ್ಯಾಟ್ರ್ ಏನಪ್ಪಾ ಅಂದ್ರೆ, ಸಂಪುಟದಲ್ಲಿ ಯಾವ ಬಣಕ್ಕೆ ಎಷ್ಟು ಸ್ಥಾನ ಸಿಕ್ಕಿದೆ ಅನ್ನೋದು. ಸಾಮಾನ್ಯವಾಗಿ ಹೊಸ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರ ವಹಿಸಿಕೊಂಡ ಮೇಲೆ ಸಂಪುಟ ವಿಸ್ತರಣೆಯಲ್ಲಿ ಅವರ ಬೆಂಬಲಿಗರಿಗೆ ಸಿಂಹಪಾಲು ಸಿಗುತ್ತೆ, ಡಿಕೆಶಿ ಕೈ ಮೇಲಾಗುತ್ತೆ ಅಂತ ಎಲ್ಲರೂ ಭಾವಿಸಿದ್ರು. ಆದ್ರೆ ರಿಸಲ್ಟ್ ನೋಡಿದಾಗ ಎಲ್ಲರಿಗೂ ಶಾಕ್ ಆದಿತ್ತು. ಯಾಕಂದ್ರೆ ಸಿಎಂ ಸ್ಥಾನ ಬಿಟ್ಟು ಕೊಟ್ಟಿದ್ರು ಸಿದ್ದರಾಮಯ್ಯನವರು ತಮ್ಮ ಪವರ್ ಅನ್ನ ಎಲ್ಲೂ ಕಡಿಮೆ ಮಾಡ್ಕೊಂಡಿಲ್ಲ. ಮೊದಲ ಸಂಪುಟದಲ್ಲೂ ತಮ್ಮ ಬೆಂಬಲಿಗರಿಗೆ ಸಚಿವ ಸ್ಥಾನ ಕೊಡಿಸಿದ್ದ ಸಿದ್ದರಾಮಯ್ಯ ಈ ಬಾರಿ ಸಂಪುಟ ವಿಸ್ತರಣೆಯಲ್ಲೂ ತಮ್ಮದೇ ಕೈ ಮೇಲಾಗುವಂತೆ ನೋಡಿಕೊಂಡಿದ್ದಾರೆ. ಒಮ್ಮೆ ನಾವಿಲ್ಲಿ ಬಣಗಳ ಲೆಕ್ಕಾಚಾರ ಹಾಗೂ ಜಾತಿ ಸಮೀಕರಣವನ್ನ ಗಮನಿಸೋಣ. ಸಿದ್ದರಾಮಯ್ಯನವರ ಬಣಕ್ಕೆ ಮಹಾಪ್ರಾಬಲ್ಯ. ಸಿದ್ದರಾಮಯ್ಯ ಅವರ ತೀವ್ರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಮುಖಗಳಿಗೆ ಸಂಪುಟದಲ್ಲಿ ದೊಡ್ಡ ಮಟ್ಟದ ಪ್ರಾತಿನಿಧ್ಯ ಸಿಕ್ಕಿದೆ. ಅದರಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ಡಾಕ್ಟರ್ ಜಿ ಪರಮೇಶ್ವರ್ ಮೊದಲಿಗರು, ಹಾಗೇನೆ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದ ಕೆಜೆ ಜಾರ್ಜ್, ಲಿಂಗಾಯತ ಸಮುದಾಯದ ಎಂಬಿ ಪಾಟೀಲ್, ಒಕ್ಕಲಿಗ ಸಮುದಾಯದ ಕೃಷ್ಣ ಬೈರೇಗೌಡ, ಪರಿಶಿಷ್ಟ ಜಾತಿ ಸಮುದಾಯದ ರುದ್ರಪ್ಪ ಲಾಮಣಿ, ಕುರುಬ ಸಮುದಾಯದ ಬೈರತಿ ಸುರೇಶ್, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮತ್ತು ಲಿಂಗಾಯತ ಸಮುದಾಯದ ಈಶ್ವರ್ ಕಂಡ್ರೆ ವಿಜಯಾನಂದ ಕಾಶಪ್ಪನವರಿಗೆ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಕ್ಕಿದೆ. ಇದೇ ರೀತಿ ಪರಿಶಿಷ್ಟ ಜಾತಿಯ ಶಿವರಾಜ್ ತಂಗಡಿಗೆ, ಉಪ್ಪಾರ ಸಮುದಾಯದ ಸಿ ಪುಟ್ಟರಂಗ ಶೆಟ್ಟಿ, ಮರಾಠ ಸಮುದಾಯದ ಸಂತೋಷ್ ಲಾಡ್, ರಜಪೂತ ಸಮುದಾಯದ ಅಜಯ್ ಸಿಂಗ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇದಷ್ಟೇ ಅಲ್ಲ, ಸಿದ್ದರಾಮಯ್ಯನವರ ಪರಮಾಪ್ತರಲ್ಲಿ ಒಬ್ರು ಅಂತ ಗುರುತಿಸಿಕೊಂಡಿದ್ದ ಮುಸ್ಲಿಂ ಸಮುದಾಯದ ಜಮೀರ್ ಅಹಮದ್ ಖಾನ್, ಒಕ್ಕಲಿಗ ಮುಖಂಡ ಶಿವಲಿಂಗೇಗೌಡ, ಲಿಂಗಾಯತ ಸಮುದಾಯದ ಬಸವರಾಜ ರಾಯರೆಡ್ಡಿ, ಪರಿಶಿಷ್ಟ ಜಾತಿ ಸಮುದಾಯದ ಕೆಎಸ್ ಬಸವಂತಪ್ಪ ಮತ್ತು ಪರಿಶಿಷ್ಟ ಪಂಗಡ ಸಮುದಾಯದ ಪಿಎಂ ನರೇಂದ್ರ ಸ್ವಾಮಿ ಅವರು ಸಚಿವ ಸ್ಥಾನವನ್ನು ಸ್ವೀಕರಿಸಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯನವರ ನೆರಳಲ್ಲೇ ಬೆಳೆದ ಸುಮಾರು 18 ನಾಯಕರು ಸಂಪುಟದಲ್ಲಿ ಭದ್ರವಾಗಿ ಕಾಲೂರಿ ನಿಂತಿದ್ದಾರೆ. ಇನ್ನ ಸಂಪುಟ
ಸಂಪುಟದಲ್ಲಿ ಮುಖ್ಯಮಂತ್ರಿ ಡಿಕೆಶಿ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡ ಯಾವೆಲ್ಲ ನಾಯಕರು ಸ್ಥಾನ ಪಡೆದುಕೊಂಡಿದ್ದಾರೆ ಅಂತ ನೋಡೋದಾದ್ರೆ ಮುಸ್ಲಿಂ ಸಮುದಾಯದ ಯುಟಿ ಖಾದರ್, ಒಕ್ಕಲಿಗ ಸಮುದಾಯದ ರಾಮಲಿಂಗಾರೆಡ್ಡಿ, ಲಿಂಗಾಯತ ಸಮುದಾಯದ ಲಕ್ಷ್ಮಣ್ ಸವದಿ, ಒಕ್ಕಲಿಗ ಸಮುದಾಯದ ಎಚ್.ಸಿ. ಬಾಲಕೃಷ್ಣ, ಮುಸ್ಲಿಂ ಸಮುದಾಯದ ರಿಜ್ವಾನ್ ಅರ್ಷದ್, ಒಕ್ಕಲಿಗ ಸಮುದಾಯದ ಚಲುವರಾಯಸ್ವಾಮಿ, ಈಡಿಗ ಸಮುದಾಯದ ಮಧು ಬಂಗಾರಪ್ಪ, ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಬಿ ನಾಗೇಂದ್ರ, ಹೀಗೆ ಒಟ್ಟು 8 ನಾಯಕರು ಡಿಕೆಶಿ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಇವರೆಲ್ಲರಿಗೂ ಇದೀಗ ಡಿಕೆಶಿ ಸಂಪುಟದಲ್ಲಿ ಸ್ಥಾನ ಸಿಕ್ಕಿದೆ. ಇನ್ನ ತಟಸ್ಥ ನಾಯಕರ ಬಳಗದಲ್ಲಿ ಯಾರೆಲ್ಲ ನಾಯಕರು ಗುರುತಿಸಿಕೊಂಡಿದ್ದಾರೆ ಅಂತ ನೋಡೋದಾದ್ರೆ ಎಸ್ಸಿ ಸಮುದಾಯಕ್ಕೆ ಸೇರಿದ ಪ್ರಿಯಾಂಕ್ ಖರ್ಗೆ, ಟಿ ರಘುಮೂರ್ತಿ, ಕೆಎಚ್ ಮುನಿಯಪ್ಪ, ಲಿಂಗಾಯತ ಸಮುದಾಯದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಎಸ್ಟಿ ಸಮುದಾಯಕ್ಕೆ ಸೇರಿದ ಸತೀಶ್ ಜಾರಕಿಹೊಳಿ ಮತ್ತು ಲಿಂಗಾಯತ ಸಮುದಾಯಕ್ಕೆ ಸೇರಿದ ಎಸ್ ಮಲ್ಲಿಕಾರ್ಜುನ ಸೇರಿದ್ದಾರೆ. ಈ ಲೆಕ್ಕಾಚಾರವನ್ನ ನೋಡಿದ್ರೆ ನಿಮ್ಗೆ ಅರ್ಥವಾಗುತ್ತೆ. ಸರ್ಕಾರವನ್ನ ಡಿಕೆಶಿ ಮುನ್ನಡೆಸುತ್ತಿದ್ರು ಸಂಪುಟದ ಮೇಲೆ ಸಿದ್ದರಾಮಯ್ಯನವರ ಹಿಡಿತ ಎಷ್ಟರ ಮಟ್ಟಿಗೆ ಬಲವಾಗಿದೆ ಅನ್ನೋದು. ನಾಣ್ಯಕ್ಕೆ ಹೇಗೆ 2 ಮುಖ ಇರುತ್ತೋ ಹಾಗೆ ಪ್ರತಿಯೊಂದು ಸಂಪುಟ ವಿಸ್ತರಣೆಯಲ್ಲೂ ಕೆಲವರಿಗೆ ಸಂತೋಷವಾದ್ರೆ ಇನ್ನು ಕೆಲವರಿಗೆ ತೀವ್ರ ನಿರಾಶೆಯಾಗುತ್ತೆ. ಈ ಬಾರಿ ಡಿಕೆಶಿ ಸಂಪುಟದಲ್ಲಿ ಅತ್ಯಂತ ಆಘಾತಕಾರಿ ಬೆಳವಣಿಗೆ ಎಂದ್ರೆ ಹಿಂದಿನ ಸಿದ್ದರಾಮಯ್ಯ ಸಂಪುಟದಲ್ಲಿದ್ದ 12 ಮಂದಿ ಹಿರಿಯ ನಾಯಕರಿಗೆ ಈ ಬಾರಿ ಸಚಿವ ಸ್ಥಾನವೇ ಸಿಕ್ಕಿಲ್ಲ. ಯಾರ್ಯಾರಿಗೆ ಕೋಕ್ ಸಿಕ್ಕಿದೆ ಗೊತ್ತಾ? ಎಚ್.ಕೆ. ಪಾಟೀಲ್, ದಿನೇಶ್ ಗುಂಡೂರಾವ್, ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಶಿವಾನಂದ ಪಾಟೀಲ್, ಶರಣಬಸಪ್ಪ ದರ್ಶನಾಪುರ, ಮಂಕಾಳು ವೈದ್ಯ, ರಹೀಂ ಖಾನ್, ಆರ್.ಬಿ. ತಿಮ್ಮಾಪುರ, ಕೆ. ವೆಂಕಟೇಶ್, ಕೆ.ಎನ್. ರಾಜಣ್ಣ, ಲಕ್ಷ್ಮಿ ಹೆಬ್ಬಾಳ್ಕರ್, ಡಾಕ್ಟರ್ ಎಂ.ಸಿ. ಸುಧಾಕರ್ ಮತ್ತು ಎನ್.ಎಸ್. ಬೋಸರಾಜು ಅವರನ್ನ ಡಿಕೆ ಸಂಪುಟದಿಂದ ಕೈಬಿಡಲಾಗಿದೆ. ಇಲ್ಲಿ ಕೊನೆಯ ಕ್ಷಣದವರೆಗೂ ಒಂದು ಹೈ ಡ್ರಾಮಾವೇ ನಡೀತು. ಶಾಸಕ ಮಂಕಾಳು ವೈದ್ಯ ಅವರ ಹೆಸರು ಹೈಕಮಾಂಡ್ ಬಿಡುಗಡೆ ಮಾಡಿದ್ದ ಅಧಿಕೃತ ಪಟ್ಟಿಯಲ್ಲೇ ಇತ್ತು. ಆದ್ರೆ ರಾಜಭವನದ ಪ್ರಮಾಣ ವಚನಕ್ಕೆ ಕೆಲವೇ ನಿಮಿಷಗಳಿರುವಾಗ ಕೊನೆಯ ಕ್ಷಣದಲ್ಲಿ ಮಂಕಾಳು ವೈದ್ಯ ಅವರ ಹೆಸರು ಕಟ್ಟಾಗಿ ಆ ಜಾಗಕ್ಕೆ ಎಸ್ ಮಲ್ಲಿಕಾರ್ಜುನ ಅವರಿಗೆ ಸಚಿವ ಸ್ಥಾನ ನೀಡಲಾಯಿತು. ಈ ಹಠಾತ್ ಬೆಳವಣಿಗೆ ಉತ್ತರ ಕನ್ನಡ ಜಿಲ್ಲೆ ಹಾಗೂ ಕಾಂಗ್ರೆಸ್ ವಲಯದಲ್ಲಿ ತೀವ್ರ ಚರ್ಚೆ ಮತ್ತು ಅಸಮಾಧಾನಕ್ಕೆ ಕಾರಣವಾಗಿದೆ. 3-4 ಬಾರಿ ಶಾಸಕರಾಗಿ ಹಿರಿಯ ಸಚಿವರಾಗಿ ಕೆಲಸ ಮಾಡಿದವರನ್ನ ಸಂಪೂರ್ಣವಾಗಿ ಕಡೆಗಣಿಸಿ ಹೊಸಬರಿಗೆ ಮಣೆ ಹಾಕಲಾಗ್ತಿದೆ. ಕಾಂಗ್ರೆಸ್ನಲ್ಲಿ ಮುಸ್ತದಿತನ ಹಾಗೂ ಹಿರಿತನಕ್ಕೆ ಬೆಲೆಯೇ ಇಲ್ಲದಂತಾಗಿದೆ ಅಂತೇಳಿ ಸಚಿವ ಸ್ಥಾನ ವಂಚಿತ ಹಿರಿಯ ನಾಯಕ ಬೆಂಬಲಿಗರು ಬಹಿರಂಗವಾಗಿಯೇ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಮಹಿಳಾ ಜಟಾಪಟಿಯೇ ಸಿದ್ದು ಮುನ್ಸಿಗೆ ಕಾರಣವಾ? ಡಿಕೆಶಿ ಸಂಪುಟದ ಲಿಸ್ಟ್ ನಲ್ಲಿ ದಿಢೀರಂತ ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಕಾಣಿಸಿಕೊಂಡಿದ್ದೇ ಅಚ್ಚರಿ. ಯಾಕಂದ್ರೆ ಹಿರಿಯರ ಜೊತೆಗೆ ಕಿರಿಯರಿಗೂ ಸಂಪುಟದಲ್ಲಿ ಸ್ಥಾನ ಸಿಗಬೇಕು ಅನ್ನೋದು ರಾಹುಲ್ ಗಾಂಧಿ ಅವರ ಇಂಗಿತವಾಗಿತ್ತು. ಅದಕ್ಕಾಗಿ ಮಹಿಳಾ ಕೋಟಾದಲ್ಲಿ ಯಾರು ಸಚಿವರಾಗಬೇಕು ಅಂತ ಬಂದಾಗ ಡಿಕೆಶಿ ಬಣ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಹೆಸರನ್ನ ಮುನ್ನೆಲೆಗೆ ತಂದ್ರೆ ಸಿದ್ದರಾಮಯ್ಯ ಕುರುಬ ಸಮುದಾಯಕ್ಕೆ ಸೇರಿದ ಅದರಲ್ಲೂ ಮೊದಲ ಬಾರಿಗೆ ಎಂಎಲ್ಸಿ ಆಗಿರೋ ಗಾಯತ್ರಿ ಶಾಂತೇಗೌಡ ಅವರ ಹೆಸರನ್ನ ಸೂಚಿಸಿರಬಹುದು. ಹೀಗಾಗಿನೇ ನೂತನ ಸಚಿವರ ಪಟ್ಟಿಯಲ್ಲಿ ಗಾಯತ್ರಿ ಶಾಂತೇಗೌಡರ ಹೆಸರು ಕಾಣಿಸಿಕೊಂಡಿರಬಹುದು ಅನ್ನೋ ಮಾತುಗಳಿದ್ವು. ಆದ್ರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಇದನ್ನ ಸಾರಾಸಗಟಾಗಿ ತಳ್ಳಿ ಹಾಕಿದ್ದಾರೆ. ಒಬಿಸಿ ಕುರುಬ ನಾಯಕನಾಗಿರೋ ನನ್ನ ಬಳಿ ಹೈಕಮಾಂಡ್ ಚರ್ಚಿಸದೆ ಗಾಯತ್ರಿ ಶಾಂತೇಗೌಡ ಅವರ ಹೆಸರನ್ನ ಸೇರಿಸಿದ್ದು ಹೇಗೆ ಅಂತೇಳಿ ಗರಂ ಆಗಿದ್ದಾರೆ. ಈಗಾಗಲೇ ಪರಿಷತ್ ಮತ್ತು ಕುರುಬ ಕೋಟಾದಡಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಚಿವರಾಗಿದ್ದಾರೆ. ಹೀಗಿದ್ರು ಮತ್ತೊಬ್ಬರನ್ನ ಮಂತ್ರಿ ಮಾಡೋದು ಸರಿಯಲ್ಲ ಅನ್ನೋದು ಸಿದ್ದರಾಮಯ್ಯನವರ ವಾದವಾಗಿತ್ತು. ಇತ್ತ ಮೊದಲ ಸಲ ಎಂಎಲ್ಸಿ ಆಗಿರೋ ಗಾಯತ್ರಿ ಶಾಂತೇಗೌಡರಿಗೂ ಒಂದು ಸಲ ಈ ಸುದ್ದಿಯನ್ನ ಕೇಳಿ ಶಾಕ್ ಆಗಿತ್ತು. ಯಾಕಂದ್ರೆ ಮೊದಲ ಸಲ ಗೆದ್ದು ಎಂಎಲ್ಸಿ ಆದ ಕೆಲವೇ ದಿನಗಳಲ್ಲಿ ನನಗೆ ಇಂಥ ದೊಡ್ಡ ಹುದ್ದೆ ಸಿಗುತ್ತೆ ಅಂತೇಳಿ ಕನಸು ಮನಸ್ಸಲ್ಲೂ ಊಹಿಸಿರ್ಲಿಲ್ಲ. ಆದ್ರೆ ಇದು ಇತರೆ ನಾಯಕರ ಕೆಂಗಣ್ಣಿಗೆ ಗುರಿಯಾಯ್ತು. ಡಿಕೆಶಿ ದಿಲ್ಲಿಗೆ ದಿಢೀರ್ ಫೋನ್ ಮಾಡಿ ಗಾಯತ್ರಿ ಶಾಂತೇಗೌಡರ ಹೆಸರನ್ನ ಸ್ಕಿಪ್ ಮಾಡಲು ಸೂಚಿಸಿದ್ರು. ಹೀಗಾಗಿನೇ ಮಹಿಳಾ ಕೋಟಾದಡಿ ಯಾರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋ ಜಟಾಪಟಿ ಜೋರಾಗಿದೆ. ಇತ್ತ ಸಿದ್ದರಾಮಯ್ಯ ತಮ್ಮ ಮಾತಿಗೆ ಹಿನ್ನಡೆಯಾಯ್ತು ಅಂತ ಭಾವಿಸಿರಬಹುದು. ಜೊತೆಗೆ ಮಹಿಳಾ ಕೋಟಾದಡಿಯಲ್ಲಿ ಗಾಯತ್ರಿ ಶಾಂತೇಗೌಡರಿಗೆ ಸಚಿವ ಸ್ಥಾನ ಬೇಡ ಅನ್ನೋದಾದ್ರೆ ಹಿರಿಯ ನಾಯಕಿ ಉಮಾಶ್ರೀ ಅವರಿಗೆ ಕೊಡಲೇಬೇಕು ಅನ್ನೋದು ಸಿದ್ದು ಬಣದ ವಾದ. ಆದ್ರೆ ಡಿಕೆಶಿ ಬಣ ಮಾಜಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪರ ಬ್ಯಾಟಿಂಗ್ ಮಾಡ್ತಿದೆ. ಇದು ಸಿದ್ದರಾಮಯ್ಯನವರ ಮುನ್ಸಿಗೆ ಕಾರಣವಾಗಿರಬಹುದು ಅನ್ನೋ ಚರ್ಚೆಗಳು ನಡೆಯುತ್ತವೆ. ಸ್ನೇಹಿತರೆ, ಇದಾಗಿತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ನೂತನ ಸಚಿವ ಸಂಪುಟ ವಿಸ್ತರಣೆಯ ಕಂಪ್ಲೀಟ್ ಇನ್ಸೈಡ್ ವಿಶ್ಲೇಷಣೆ. ಒಂದೆಡೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ 19 ನಾಯಕರ ಸಂಭ್ರಮ, ಇನ್ನೊಂದೆಡೆ ಸಚಿವ ಸ್ಥಾನ ಸಿಗದೆ ಅಸಮಾಧಾನಗೊಂಡಿರುವ 12 ಮಂದಿ ಹಿರಿಯ ಶಾಸಕರ ಅಸಮಾಧಾನ. ಇದರ ಜೊತೆಗೆ ಪ್ರಮುಖ ಸಮಾರಂಭಕ್ಕೆ ಗೈರಾಗಿ ಸೈಲೆಂಟ್ ಮೆಸೇಜ್ ರವಾನಿಸಿರುವ ಮಾಜಿ ಸಿಎಂ ಸಿದ್ದರಾಮಯ್ಯ. ಈ ಎಲ್ಲಾ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಆಡಳಿತ ನಡೆಸೋದು ಎಷ್ಟು ದೊಡ್ಡ ಸವಾಲಾಗಲಿದೆ ಅನ್ನೋದು ಸ್ಪಷ್ಟವಾಗ್ತಿದೆ. ಬಣ ರಾಜಕೀಯ ಮತ್ತು ಹಿರಿಯರ ಅಸಮಾಧಾನವನ್ನ ಡಿಕೆಶಿ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಹೇಗೆ ಶಮನ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹಾಗಾದ್ರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರಮಾಣ ವಚನಕ್ಕೆ ಬಾರದೇ ಇದ್ದದ್ದು ನಿಜಕ್ಕೂ ಅಸಮಾಧಾನದಿಂದಾನ? ಹಾಗೇನೆ ಹಿರಿಯ ನಾಯಕರನ್ನ ಬಿಟ್ಟು ಹೊಸಬರಿಗೆ ಅವಕಾಶ ಕೊಟ್ಟಿದ್ದು ಸರಿನಾ ತಪ್ಪಾ? ನಿಮ್ಮ ಅನಿಸಿಕೆ ಏನೇ ಇದ್ರೂ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೇ ಒಂದು ಲೈಕ್ ಮಾಡಿ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಆಳವಾದ ರಾಜಕೀಯ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.